ಇಲ್ಲಿ ಕಣೆ, ನಿಮ್ಮ ಅಮ್ಮನೇ ಬರಲಿ, ನಿಮ್ಮ ಅಮ್ಮ ಬರೋ ತಕನ ನಾನು ಮರ್ಯಾದೆ ಕಾಳು ನಂಗೆ ಸುಮ್ಮನೆ ಬಿಡಲ್ಲ ನಿನ್ನ. ಅಲ್ಲ ನೀನೆಂತಾಳು ಹಾಂ? ಗೊತ್ತಾಗಲ್ವೇ ಬೈ ಇಲ್ದಂಗೆ ಬೈಗೆಟ್ಟ ಆಡ್ದಂಗೆ ಆಡ್ತೀಯಲ್ಲ. ನನ್ನ ಮಗ ಅಂತ ಗಣಸು ಕರ್ದವ್ನಿ. ನೀನು ಎಂತಾಳು ಅಂತ. ಅಲ್ಲ ಸುಮ್ಮನಿರಮ್ಮ ತಾಯಿ, ಇವಾಗ ಊರ ನಾಡೆಲ್ಲ ಕಾಮಂಗೆ ಏನು ಬಾಯ್ ಮಾಡ್ತಾ ಇದೆಯಾ ಹೊರ ಕರೆಸಿ. ನಾನು ಎಷ್ಟು ಜೋರು ಮಾಡ್ತಾ ಇದೆಯಾ ನೋಡು ನೀನು. ಹೊರಕಾಕಿ ಮರ್ಯಾದೆ ಕಳಿಬೇಕಿಂತಾರ್ದೆಲ್ಲನ. ಇವಳು ತಲೆ ಹಿಡ್ಕ ಬುದ್ಧಿ ಬೇರೆ ಮಾಡ್ತಾ ಇದ್ದಾಳೆ ಇವಳು. ನೋಡಿ ಇವಳು ತಲೆ ಹಿಡ್ಕ್ಲ ಹೊಡಿ. ಅಲ್ಲ ಇಬ್ರು ಕಾಲೆ ಹಾಕಿ ಮನೆ ಮರ್ಯಾದೆ ತಗ್ಸ್ಯಮ್ಮ ಅಂತದ್ದು ಇವಳಿಗೆ ಏನು ಬೇಕಾಗಿತ್ತು? ಹೋಗ್ರಿ ನಿಮ್ಗೆಲ್ಲನ ಬೇಕಾಗಿತ್ತಕ್ಕೆ ಅಂತ ಹೇಳಿ ಕಳಿಸ್ಬೇಕಾಗಿತ್ತು. ಒಬ್ಳದೇ ಮರ್ಯಾದೆ ಹೋಗಲ್ಲ, ನಿಮ್ಮ ಮಗಂದು ಮರ್ಯಾದೆ ಹೋಗುತ್ತೆ. ನೀವು ಹಿಂಗೆಲ್ಲ ನಮ್ಮ ಮರ್ಯಾದೆ ಕಳಿಬೇಡಿ. ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಸುಮ್ಮನಿರಿ ಅಂತ ಹೇಳಿದ್ರು ಜೋರಾಗಿ ಗಲಾಟೆ ಮಾಡ್ತಾ ಇದ್ದಾರೆ. ಇನ್ನೂ ಜನ ಕೂಡ್ತಾ ಇದ್ದಾರೆ ನೋಡಿ, ಅಲ್ಲೆಲ್ಲ ನಿಂತ್ಕೊಂಡು ಹೆಂಗೆ ನೋಡ್ತಾ ಇದ್ದಾರೆ. ನನ್ನ ಮರ್ಯಾದೆ ಕಳೀತಾ ಇದ್ದೀರಲ್ಲ ನೀವು. ನನಗಂತೂ ತುಂಬ ಬೇಜಾರಾಗ್ತೈತಿ. ಈ ರೀತಿ ಮಾಡಬೇಡಿ ನೀವು. ಹೋಗ್ಲೇಳೆ ನನ್ನ ಮಗಂದು ಹೋಗ್ಲೇಳು ಮರ್ಯಾದೆ. ಅವ್ನಿಗೆ ಮದುವೆ ಆಗ್ದಂಗೆ ಹಂಗೆ ಇರಲೇಳು. ಅವ್ನಿಗೆ ಬೇಕಾದ್ರೆ ನನಗೆ ಎಲ್ಲಿ ತಂದು ಮಾಡ್ಬೇಕು ಅಂಬೋದು ನನಗೆ ಗೊತ್ತೈತೆ. ತಂದು ಮಾಡೋಕ್ಕಾಗಲ್ಲ ಅಂತ ಅನ್ಕೋಬೇಡ ನೀನು. ಹೋಗ್ಲೇಳು, ಅವನು ಗಂಡಸು ನನ್ನ ಮಗ. ನೀನು ಹೆಂಗಿರ್ಬೇಕು ಹಂಗಿರ್ಬೇಕು ಕಣೆ. ಮಾನ ಮರ್ಯಾದೆ ಬೇಡವೆ? ಯಾಕೆ ಏನಾಯ್ತು? ಯಾಕೆ ಸುಪ್ಪಿ ಇವಳು ನಿನ್ನ ಮೇಲೆ ಜಗಳ ಮಾಡ್ತಾ ಇದ್ದಾಳೆ? ಅವತ್ತು ನಾವು ಈ ಅಮ್ಮನಿಗೆ ಹೋಗಿ ಹೇಳಿದ್ವಿಲ್ಲ ಕಂಟಿ. ಈ ಅಮ್ಮನಿಗೆ ಹೇಳಿದ್ರೆ ಕೇಳಲಿಲ್ಲ. ನನ್ನ ಮಗಳ ಬಗ್ಗೆ ನೀವು ಹೆಂಗೆ ಹೇಳ್ತೀರಾ ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟು ಜೋರು ಮಾಡಿದ್ಲು ಗೊತ್ತಾ ಈ ಅಮ್ಮ. ಏನಾಯ್ತು ಇವಾಗ? ಯಾಕೆ ನನ್ನ ಮಗಳ ಮರ್ಯಾದೆ ಹಿಂಗೆ ಕಳೀತಾ ಇದ್ರೆ? ಯಾಕೆ ಇಷ್ಟೊಂದು ಜನ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ? ಯಾಕೆ ಏನಾಯ್ತು? ಇವಳು ಮೊದಲೇ ನಾನು ನೋಡಿ ಹೊಟ್ಟೆ ಉರಿ. ಯಾಕೆ ಏನು ಮಾಡಿದ್ಲು ನನ್ನ ಮಗಳು? ನಾನು ಏನು ಮಾಡಿಲ್ಲ ಅಮ್ಮ, ನಾನು ಏನು ಮಾಡಿಲ್ಲ. ಸುಮ್ಮನೆ ನನ್ನ ಮೇಲೆ ಇಲ್ಲದೆಲ್ಲ ಅಪರಾಧ ಮಾಡ್ತಾ ಇದ್ದಾರೆ ಇವರು. ರಡ್ಡಿ, ನಿನ್ನ ಮಗಳು ಎಂಥ ಕೆಲಸ ಮಾಡ್ಯಾಳೆ ಎಂಬುದು ನಿನಗೆ ಗೊತ್ತಿಲ್ಲ. ಅಲ್ಲ ಈ ಸುಸು ಮನೆಯಾಗೆ ನನ್ನ ಮಗನ ಕರ್ಕೊಂಬಂದು ಮಾತಾಡ್ತಾ ಇದ್ದಾಳೆ ಕಣೆ. ನನ್ನ ಮಗನ ಕರ್ಕೊಂಬಂದು ಅಲ್ಲ ಮಾನ ಮರ್ಯಾದೆ ಬೇಡವೆ? ಇವಳು ಏನೋ ನಮ್ಮ ಮನೆ ಸೊಸೆಯಾಗಿ ಬರಲಿ ಅವಾಗಿರೋದು. ಇವಳಂತ ನಮ್ಮ ಮನೆ ಒಳಗೆ ಬಿಟ್ಕೊಂಬಲ್ಲ. ನಾನಂತೂ ಇವಳನ್ನ ನನ್ನ ಸೊಸೆ ಅಂತ ಒಪ್ಕೊಂಬಲ್ಲ ಯಾವುದೇ ಕಾರಣಕ್ಕೂ. ನನ್ನ ಮಗನ ಇವಳು ಇಷ್ಟಪಡ್ತಾ ಇದ್ದಾಳಂತೆ. ಏನೇ ಇವಳು ಹೇಳ್ತಾ ಇರೋದು ಸರಿನೇ? ಇಲ್ಲ ಅಕ್ಕಿ ಪುಕ್ಕಿ ಹೇಳ್ತಾ ಇರೋದು ಸರಿನೇ? ಸರಿಯಾಗಿ ಮಾತಾಡು ನೀನು ಸರಿಯಾಗಿ ಮಾತಾಡು. ಅವ್ರು ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಸುಮ್ಮನಿರು ಸುಸು, ನೀನು ಇಂಥ ಕೆಲಸ ಮಾಡಬಾರ್ದು ಕಣೆ. ಅಲ್ಲ ಕಣೆ, ನಿನ್ಗೆ ಇನ್ಯಾವನು ಸಿಗ್ಲಿಲ್ವೇನೆ? ನಾನು ಎಂಥ ಹುಡುಗನ ತಂದು ಮದುವೆ ಮಾಡ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ಹೋಗಿ ಈ ಲೋಪರ್ ನನ್ನ ಮಗನ ನೀನು ಇವಳಿಗೂ ನನಗೂ ಆಗಲ್ಲ ಅನ್ನೋದು ಗೊತ್ತಿದ್ರು ಅವನ್ನ ಇಷ್ಟಪಡ್ತಾ ಇದೆಯೇನೆ ನೀನು? ಕರ್ಕೊಂಡೋಗಿ ನಿನ್ನ ಮಗಳನ್ನ ಬೀದಿ ಸುತ್ತಕ್ಕೆ ಬಿಟ್ಟಿದ್ಯಲ್ಲ, ಕರ್ಕೊಂಡೋಗಿ. ಅಯ್ಯೋ ನಾವು ಹೇಳಿದ್ವಿ, ಆ ಅಮ್ಮನಿಗೆ ಕೇಳಲಿಲ್ಲ. ಇವಾಗ ನೋಡು ಮರ್ಯಾದೆ ಹೋಯ್ತು. ಎಲ್ಲರೂ ನಿನ್ಕೊಂಡು ನೋಡ್ತಾ ಇದ್ದಾರೆ. ಇವಾಗ ಮರ್ಯಾದೆ ಹೋದಾಗ ಗೊತ್ತಾಯ್ತು. ಏನೇ ಅಂದ್ರೂ ಸ್ವಲ್ಪನಾದ್ರೂ ನಯ ಭಯ ಇಲ್ಲ ಹುಡುಗಿಗೆ. ಒಂದಿಷ್ಟ ನಾನು ಏನೋ ಮರ್ಯಾದೆ ತೆಗಿತೀಯಾ? ಆಗ್ದಿಲ್ದಾರೆ ಇದ್ರಿಗೆಲ್ಲ ಬಾರೆ ಮನೆ ಹತ್ರ ಬಾರೆ ಬಿಡು, ಓಡಾಡ್ಕೊಂಡು ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ನಿನ್ನ ಬಿಡು ಓಡಾಡ್ಕೊಂಡಿರ್ಲಿ ಅಂತ ಹೇಳಿ ಸುಮ್ಮನೆ ಬಿಟ್ನಲ್ಲ. ಅದಕ್ಕೆ ಈ ರೀತಿ ನಾನು ಮರ್ಯಾದೆ ತೆಗಿಯ ಅಂತ ಕೆಲಸ ಮಾಡ್ತಾ ಇದ್ದೇನೆ. ಸುಪ್ಪಿ ಬಾರೆ ಇಲ್ಲಿ ಬಾ, ಕರ್ಕೊಂಡೋಗಿ ಹೋಗು. ಸರಿಯ ಮೂರು ಮಿಕ್ತಾನೆ ನಿನ್ನ ಮಗಳು ನಿನಗೆ. ಎಂಥ ಕೆಲಸ ಮಾಡ್ಯಾಳು ನೋಡಿ ನಿನ್ನ ಮಗಳು ನಿನಗೆ. ನೀನು ಈ ಪಾಟಿ ಮೆರೀತಿದ್ದಲ್ಲ, ಅದಕ್ಕೆ ನೋಡು. ನನ್ನ ಮಗಳನ್ನ ಹಂಗೆ ಬಿಡ್ತೀನಿ ಹಿಂಗೆ ಬಿಡ್ತೀನಿ, ನನ್ನ ಮಗಳನ್ನ ಆ ರೀತಿ ಬೆಳೆಸಿದ್ದೀನಿ, ಈ ಥರ ಬಟ್ಟೆ ಹಾಕ್ಯಂತಾಳೆ ಆ ಥರ ಬಟ್ಟೆ ಹಾಕ್ಯಂತಾಳೆ ಅಂತ ಹೇಳಿ ಬೊಗಳ್ತಾ ಇದ್ದಲ್ಲ. ನೋಡಿ ಇವಾಗ ಯಾವ ರೀತಿ ಆಯಿತು ಅಂತ ಹೇಳಿ. ಬಾರೆ ಫಸ್ಟು ಮನೆ ಹತ್ರ ಬಾಯ್, ನೀನು ಮನೆ ಹತ್ರ ಬಾರೆ. ಅಯ್ಯೋ ಪಾಪ ಅವ್ರಮ್ಮ ಹೇಳ್ಕೊಂಡೋಯ್ತು. ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ನೀನು. ಸುಮ್ಮನೆ ಮೂಗುಂತರ ಹೇಳ್ಬೇಕೋ ಬೇಡವೋ ಅವ್ರ ಅಮ್ಮನಿಗೆ? ಏನು ಹೇಳೋಣ ನಾನು? ಅಲ್ಲ ಇದ್ರಾಗೆ ನನ್ನ ಮಗಂದು ಏನು ತಪ್ಪಿಲ್ಲ. ನೀನು ಇಲ್ಲಿ ಬಿಡ್ಕೊಂಡ್ರದ್ದು ನಿನ್ನ ತಪ್ಪು ಕಣೆ. ನಿನ್ನ ತಪ್ಪು. ಇವಾಗ ನೀನು ಇಲ್ಲಿ ಯಾಕೆ ಬಿಡ್ಕೋಬೇಕಾಯ್ತು? ನಿಂದಿದ್ರಾಗೆ ನಿಂದೆ ತಪ್ಪಿರೋದು. ಅವರಿಬ್ರೇನ ಮಾತಾಡ್ತೀವಿ ಅಲ್ಲಿ ಕಿಸ್ಕೊಂಡು ಅಲ್ಲೂ ಇಲ್ಲೂ ಅಂತ ಹೇಳಿ ಬರ್ತಾರೆ ಅವರಿಬ್ರು ಮಾನ ಮರ್ಯಾದಿಲ್ದಾರು. ನೀನು ಬಿಡ್ಕೊಂಬಾಳೆ ಅಂತಾಳೆ ನೀನು. ನಿನ್ನ ಹತ್ರ ಫಸ್ಟು ಒಳ್ಳೆ ಬುದ್ಧಿ ಇಲ್ಲ. ಬೇರೆಯವ್ರಿಗೇನು ಹೇಳೋದಕ್ಕೆ ಬರ್ತೀಯ ಒಳ್ಳೆ ಬುದ್ಧಿನ? ಇಂಥ ಬುದ್ಧಿ ಮಾಡಿದ್ರೆ ನೀನು ಯಾವತ್ತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀಯ. ಹೋಗಿ ಹೆಂಗಾದ್ರೂ ಬೈಕೊಳ್ಳಿ. ಆಂಟಿ ಆಗ ಹೇಳ್ಕೊಂಡು ಹೋಗ್ಬೇಡಿ, ಹೊಡಿಬೇಡಿ ಪ್ಲೀಸ್, ಹೊಡಿಬೇಡ್ರಿ ಅವಳನ್ನ, ಹೇಳ್ಕೊಂಡು ಹೋಗ್ಬೇಡ್ರಿ. ಯಾಕ್ಲಕ್ಕಯ್ಯ ಏನಾಯ್ತು? ನೋಡಪ್ಪ ಗುಂಡಪ್ಪ, ಇವನು ಎಂಥ ಕೆಲಸ ಮಾಡ್ಯವನಿ. ನನ್ನ ಮಗ ಆ ಹುಡುಗಿನ ಇಲ್ಲಿ ಕರ್ಕೊಂಡು ಹೋಗಿ ಸುಸುರ್ ಮನೆಗೆ ಮಾತಾಡಕ್ಕೆ ಬರೋಣಂತೆ. ಅಲ್ಲ ಇವಳು ಇಲ್ಲಿಗೆ ಇವ್ರ ಮನೆ ಯಾಕೆ ಹೆಂಗೆ ಬಿಡಿಸ್ಕೊಂಡ್ಲಿ ಇವಳು? ಅಲ್ಲ ಮಾನ ಮರ್ಯಾದೆ ಬೇಡವೆ? ಅಲ್ಲ ಎಂಥ ಬುದ್ಧಿ ಮಾಡ್ತಾಳೆ ನೋಡಿ ಇವಳು. ಯಾರೋ ಶಿಷ್ಯಮ್ಮನ ಮಗಳನ್ನೇ? ಅದೇ ಅವ್ರ ರಡ್ಡಿ ಮಗಳನ್ನ. ರಡ್ಗಯ್ಯಾಳು ರೆಡ್ಡಿ. ಅವಾಗ ಅವ್ರ ಮಗಳನ್ನ ಕರ್ಕೊಂಡು ಇವನು ಮಾತಾಡಕ್ಕೆ ಬರೋಣಂತ. ಇವನು ಮಾನ ಮರ್ಯಾದಿಲ್ದ ನಮ್ಮನು. ಅದಕ್ಕೆ ನನಗೆ ವಿಷಯ ಗೊತ್ತಾಯ್ತು. ಒಂದು ಅದಕ್ಕೆ ಸರಿಯಾಗಿ ಗಲಾಟೆ ಮಾಡ್ತಾ ಇದ್ದೀನಿ. ನಮ್ಗೂ ಅವಳಿಗೂ ಆಗಲ್ಲ ಅಂಬೋದು ಗೊತ್ತೇ ಐತಿ. ಯಾಕಪ್ಪ ಹಿಂಗೆ ಮಾಡಬೇಕು? ಈ ಹುಡುಗಿಗಂತೂ ಮರ್ಯಾದಿನೇ ಇಲ್ಲ ಹೋಗತ್ತೆ. ಸುಸುಗಿ ಇಷ್ಟೊಂದೆಲ್ಲ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಎಲ್ಲರೂ ಚೀತು ಅಂತ ಹೋಗುತ್ರು ಬುದ್ಧಿ ಬರಲ್ವಲ್ಲ. ಎಲ್ಲರೂ ಬೈತಾರೆ, ಎಲ್ಲರೂ ಹೋಗ್ತಾರೆ. ಒಂದು ಈಟನ ಬುದ್ಧಿ ಬೇಡ್ವಿ. ಇದು ಯಾಕಿಂತ ಬುದ್ಧಿ ಇಲ್ಲದ ಕೆಲಸ ಮಾಡ್ಕೊಂಬತ್ತಿ. ಹೋಗಿ ನಡಿಯಮ್ಮ ಅಂತ ಗೊತ್ತೀನಿ, ನಡಿಯಲ್ಲ ನಿನ್ನ ಉಗುಳ್ತೀನಿ. ಮಾನ ಮರ್ಯಾದೆ ಇಲ್ದಾನೆ ಇಂಥ ಕೆಲಸ ಮಾಡ್ಕೊಂಡು ನಮ್ಗೆ ಮರ್ಯಾದೆ ತತ್ತೇನೋ ನೀನು?
ಆ ಅಮ್ಮನಿಗೆ ಹೋಗಿ ಹೇಳಿದ್ವಿ ಅವತ್ತು ನಾವು. ಹೋಗಿ ಹೇಳಿದ್ರೆ ಕೇಳಲಿಲ್ಲ. ಓಹೋ ಇವಾಗ ನೋಡಿ ಈಗ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ನೀನೆಂಥ ಕೆಲಸ ಮಾಡಿದೆ ಅಂತ ಹೇಳಿ. ಹಂಗೆ ಮತ್ತೆ ಒಬ್ರು ಹೇಳ್ದಾಗ ಗೊತ್ತಾಗಲ್ಲ. ಒಬ್ರು ಮಕ್ಳ ಬಗ್ಗೆ ಹೇಳ್ಬಾರ್ದು ಯಾವತ್ತೂ. ಒಬ್ರು ಮಕ್ಳ ಬಗ್ಗೆ ನಾವು ಇಲ್ಲದ್ದೆಲ್ಲ ಹೇಳಕ್ ಹೋಗ್ಬಾರ್ದು. ಯಾಕೆ ಒಳ್ಳೇದು ಕೆಟ್ಟದ್ದು ಹೇಳಕ್ ಹೋಗ್ಬಾರ್ದು. ಇಲ್ಲದ್ದು ಬಲ್ಲದಲ್ಲ ನಾನು ಹೇಳ್ತಾ ಇರೋದು. ಒಳ್ಳೇದು ಕೆಟ್ಟದ್ದು ಹೇಳಕ್ ಹೋಗ್ಬಾರ್ದು. ನಿಮ್ಮ ಮಕ್ಳು ಹಂಗೆ ಹಿಂಗೆ ಅಂತ ಹೇಳಿ ಒಬ್ರಿಗೆ ಹೇಳೋದೇ ತಪ್ಪು. ಅದು ನಿಜವೇ. ಇವಾಗಿನ ಕಾಲದಾಗ ಯಾರಿಗೂ ಹೇಳೋದೇ ಅಲ್ಲ. ಇವಾಗ ನೋಡಿ ಅವಳಿಗೆ ಗೊತ್ತಾಗುತ್ತಕ್ಕ ಹೇಳ್ಕೊಂಡು ಹೋಗಿ ಅವಳಿ. ನಮ್ಮನಿಗೂ ನಾನು ಸರಿಯಾಗಿ ಹೇಳ್ತೀನಿ. ಮರ್ಯಾದೆ ಹೋದ್ರೆ ಪರವಾಗಿಲ್ಲ ಅಂತೇಳಿ ಇವಳು ಸುಸು ಬುದ್ಧಿನಿ ಗೊತ್ತಾಗಲಿ ಎಲ್ಲರಿಗೂ ಅಂತಾಳೆ. ಅದಕ್ಕೆ ಮರ್ಯಾದೆ ಕಳಿಬೇಕು ಅಂತಲೇ ಹೊರ ಕೇಳಿದೆ. ನಾನು ನಿನ್ನ ಮಗುಗೆ ಯಾರು ಏನು ಕೊಡಲ್ಲ ಅಂದ್ರೆ ಕೊಡ್ದಿದ್ರೊಟ್ಟೆ ಮದುವೆ ಆಗ್ದಂಗೆ ಹಂಗೆ ಇರಲೇಳು ಅಂತ ನಾನು. ತೀರಾ ನಾನು ಹಂಗೆ ಇರಲೇಳು ಅಂತ ಹೇಳಿದ್ದೀನಿ. ಅಲ್ಲ ಎಂತ ಕೆಲಸ ಮಾಡ್ತಾರೆ ನೋಡು. ಬೋಲು ಒಳ್ಳೆಯಳಲ್ಲ ಇವಳು ಸುಸ್ಸು. ಇವಳ್ದೆ ಮದುವೆ ಆದಂಗೆನೆ ಸುಮ್ಕಿರು. ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ. ಅಲ್ಲ ಇವಳಿಗೆ ಮರ್ಯಾದೆ ಬೇಡವಾ? ಇವಳು ಹೆಣ್ಮಕ್ಳಾಗಿ ಹೆಂಗಿರ್ಬೇಕು ಹಂಗಿರ್ಬೇಕು. ಸುಮ್ಮನೆ ಬೋಲ್ ಮಿತಿ ಮೀರಿ ಆಡ್ತಾ ಇದ್ಲು. ನನ್ನ ಮಗಳನ್ನ ಹಂಗೆ ಬಿಟ್ಟಿದ್ದೀನಿ ಹಿಂಗೆ ಬಿಟ್ಟಿದ್ದೀನಿ, ನನ್ನ ಮಗಳು ಫ್ರೀಯಾಗಿರಬೇಕು, ಫ್ರೀಯಾಗಿ ಓಡಾಡ್ಕೊಂಡಿರ್ಲಿ ಅವಳು ಅಂತ. ಕಲಮ್ಮನ ಮಗಳು ಬದುಕು ಮಾಡೋದಕ್ಕೆ ಅವಳು ನೋಡಿ ಸಹಿಸ್ಕೊಂತಿರ್ಲಿ. ಆಡ್ಕೊಂಬರು ನನ್ನ ಮಗಳನ್ನ ನಾನು ಏನೋ ಕೆಲ್ಸಕ್ಕಿಕ್ಕಲ್ಲ ಅಂತ ಹೇಳೋಳು. ಕಲಮ್ಮನ ಮಗಳು ಎಲ್ಲ ಮಾಡ್ತಾಳೆ, ಮೊಸರು ತೊಳಿತಾಳೆ, ಕಸ ಹೊಳಿತಾಳೆ. ನಮ್ಮ ಮಗಳನ್ನ ನಾನು ಫ್ರೀಯಾಗಿ ಬಿಡ್ತೀನಿ, ಓಡಾಡ್ಕೊಂಡಿರ್ಲಿ ಹೇಳು. ಗಂಡನ ಮನೆಗೆ ಹೋದಾಗ ಯಾವಾಗಲೂ ಮಾಡೋದಿದ್ದೇನೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಬಳಪ್ಪ. ಒಂದು ಈಟ ನನ್ನ ಮರ್ಯಾದೆ ಇಲ್ಲ ಅವಳಿಗೆ. ಇವಾಗ ಸರಿಯಾಗಿ ಆಯ್ತು ತಗೊಳಕ್ಕ. ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರ್ಬೇಕು. ಇವಾಗ ಗೊತ್ತಾಗುತ್ತೆ ಅಮ್ಮನಿಗೆ. ಹೇಳಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಅಯ್ಯೋ ಪಾಪ ರಂಗಜ್ಜಿನಂತೂ ಬೋಲ್ ಏನು ಶೆಣ್ ತಿಂತಾರಲ್ಲ. ರಂಗಜ್ಜಿ ಅಂತೂ ಬೋಲ್ ಒಳ್ಳೇದು. ಅವಜ್ಜಿಗೆ ಬಾಕಿ ಕಾಲ ಏನಿಲ್ಲ. ಬೋಲ್ ಅನ್ನಿಸ್ತಾಳೆ ಅಮ್ಮ. ನೋಡ ಅವಜ್ಜಿ ಎಷ್ಟು ಒಳ್ಳೆಯಳು. ಅವಜ್ಜಿನ ಎನ್ಸಿದ್ದು ಇವಳಿಗೇನೇನು ಸೋಮ ಬಿಡಲ್ಲ. ಅವಳಿಗೂ ಬಂದೇ ಬರುತ್ತೆ ನೋಡು. ಇವಳು ಏನಾಗ್ತಾಳೆ ಅಂತ ಹೇಳಿ. ಇವಳು ಹಂಗೇನೆ ಸ್ವಲ್ಪನಾದ್ರೂ ಮರ್ಯಾದೆ ಕೊಡಲ್ಲ. ಇವಳು ಸುಪ್ಪಿ ಅವಜ್ಜಿಗೆ ರಂಗಜ್ಜಿಗೆ. ಹೆಂಗೆ ಮಾತಾಡ್ತಾಳೆ ಅಂದರೆ ಹಂಗೆ ಮಾತಾಡಲ್ಲ ನೋಡು. ಮತ್ತೆ ಇವ್ರಿಗೆ ಅಂತ ಒತ್ತು ಬರುತ್ತೆ ಇವ್ರಿಗೆಲ್ಲನ ಅಂತ ಹೇಳಿ. ಅಲ್ಲ ಪಾಪ ಅವಜ್ಜಿ ಬೋಲ್ ಒಳ್ಳೆ ಕಣ. ಇವರು ಒಳ್ಳೆಯರಲ್ಲ. ಅದಕ್ಕೆ ಮತ್ತೆ ನಾನು ಮರ್ಯಾದೆ ಕಳೆಬೇಕು ಅಂತಲೇ ಕಳೆದಿದ್ದೀನಿ. ಇವಾಗ ನೋಡಿ ಒಯ್ಯಕ್ಕೆ ಹೋಗ್ಯಾವಳಿ. ಈಗ ಎಳ್ಕೊಂಡು ಒಯ್ಯಕ್ಕೆ ಹೋಗ್ಯಾವಳಿ. ಇವಳು ಎಳ್ಕೊಂಡು ಹೋಗ್ಯಾವಳಿ. ಈಗ ಇವಳು ನ್ಯಾಯ ಹೇಳಕ್ಕೆ ಹೋಗ್ಯಾವಳಿ. ಇವಳು ತಲೆ ಹಿಡಿಯೋ ಬದುಕು ಮಾಡ ಅಂತಾಳೆ ಇವಳು ಸುಸ್ಸು. ನ್ಯಾಯ ಹೇಳಕ್ಕೆ ಹೋಗ್ಯಾವಳಿ. ಅದ್ರದ್ದೊಂದು ಬಾಳೆ. ನಾವೇನು ಬಾಳು ಮಾಡಲ್ಲ ಅಂತ ಬಾಳು ಅದ್ರದ್ದು. ಏನು ಹೇಳ್ತಿ ಹೇಳು. ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಬಿಡ್ರಿ. ನಿಮ್ಮ ಮಗನಿಗೆ ಹೇಳೋಗ್ರಿ ಸುಮ್ಮನೆ. ಅಡಿ ಒಂದು ಹೋಗೊಂದಿಟ್ಟು ಚಾಟ್ ಅಂತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಾನು ಮರ್ಯಾದೆ ಕಳೆದೇ ಬಿಟ್ಟೆ. ಇವಳ ಮೇಲೆ ತುಂಬ ಸೇಡಿ ಕೇಳಿದ್ದೀವಿ. ಸುಪ್ಪಿ ಮೇಲೆ ಎಲ್ಲ ಏನೇನು ಅವತಾರಗಳು ಆಡೋದ್ರನ್ನೆಲ್ಲ ನಾನು ಬಯಲಿಗೆ ಎಳೆದ್ಬಿಟ್ಟೆ. ಇವಳು ಸುಸು ಮರ್ಯಾದೆನೂ ಕಳೆದ್ಬಿಟ್ಟೆ ನೋಡ್ರಿ. ಇನ್ನು ಇರೋದರ ಅಮ್ಮ ಎಳ್ಕೊಂಡೋಗಿ ಈಗ ಗೊತ್ತಾಗುತ್ತಾರ ಅಮ್ಮಯಿಗೆ. ಈಗೆಲ್ಲ ನಮ್ಮ ಮಗಳ ಬುದ್ಧಿ ಗೊತ್ತಾಯ್ತಲ್ಲ. ಈಗ ಮರ್ಯಾದೆ ಕಳೆದಿದ್ಕೋತ್ಕು ಎಲ್ಲ ನಿಂತ್ಕೊಂಡು ನೋಡ್ತಿದ್ರಲ್ಲ. ಈಗ ಎಳ್ಕೊಂಡು ಹೋಗಿ ಅವಳೆ ಸುಪ್ಪಿನ ನೋಡ್ತಾ ಇರ್ರಿ. ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.